ಎಲ್ಲರಿಗೂ ನಮಸ್ಕಾರ. ಕಥೆಯ ಶೀರ್ಷಿಕೆ ಮೃಗಜಲ. ಹತಾಶೆಯಿಂದ ಬಸವಳಿದಿದ್ದ ನಿರಂಜನ ಇನ್ನೊಮ್ಮೆ ಕೇಳಿದ, ಇದೇ ನಿನ್ನ ಕೊನೆಯ ನಿರ್ಧಾರವೇ ನಭಾ? ಹೌದು ನಿರಂಜನ, ನೀನೆಷ್ಟು ಸಲ ಕೇಳಿದರೂ ಆ ನಿರ್ಧಾರದಿಂದ ವಿಮುಖಳಾಗುವ ಪ್ರಶ್ನೆಯೇ ಇಲ್ಲ. ಈ ಲೌಕಿಕ ಪ್ರಪಂಚದ ವ್ಯಾಮೋಹಗಳು ಸಾಕೆನಿಸುತ್ತಿದೆ. ಯಾವ ಮದುವೆಯೂ ಬೇಡ, ಮಕ್ಕಳು ಬೇಡ ಎನಿಸಿದೆ. ಸುಮ್ಮನೆ ಆ ನಿರ್ಮಲಧಾಮ ಆಶ್ರಮದಲ್ಲಿಯೇ ಇದ್ದು ಉಳಿದ ಜೀವನ ಕಳೆಯಬೇಕು ಎನ್ನಿಸುತ್ತಿದೆ. ಸ್ವಾರ್ಥಕ್ಕೋಸ್ಕರ, ಅಧಿಕಾರ, ಹಣಕ್ಕೋಸ್ಕರ ಏನೆಲ್ಲ ಮಾಡುತ್ತಿದ್ದಾರೆ ನೋಡು. ಇನ್ನೂ ಆ ಅಪರಾಧಗಳು, ಹಿಂಸೆಗಳು, ಅತ್ಯಾಚಾರ, ಅನ್ಯಾಯಗಳು ಇವುಗಳನ್ನು ಮಾಧ್ಯಮಗಳಲ್ಲಿ ನೋಡುವುದು, ಓದುವುದು ತುಂಬ ಸಂಕಟಕರ ಅನ್ನಿಸ್ಬಿಟ್ಟಿದೆ. ಆಶ್ರಮದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದರೆ ಅಪೂರ್ವ ಶಾಂತಿ ಸಿಗುತ್ತದೆ ಎನ್ನಿಸುತ್ತದೆ ಎಂದಳು ನಿರಂಜನ. ಹಾಗಲ್ಲ ನಭಾ, ನೀನಿನ್ನೂ ತುಂಬು ಸುಖ ಅನುಭವಿಸಬೇಕಾದ ವಯಸ್ಸಿನಲ್ಲಿದ್ದೀಯಾ? ಯಾಕೀ ವಿರಕ್ತಿ? ಯಾರಿಗಾಗಿ ಈ ತ್ಯಾಗ? ಅತಿಯಾದರೆ ತ್ಯಾಗವೂ ಒಂದು ಅಮಲೇ ಅಲ್ಲವೇ? ನನ್ನ ಬಿಟ್ಟು ಹೋಗಬೇಡ ನಭಾ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಆಧ್ಯಾತ್ಮದ ಕಡೆಗೆ ಮನಸ್ಸನ್ನು ತೊಡಗಿಸಿಕೊಳ್ಳಲು ಒಂದು ವಯಸ್ಸಿದೆ ನಭಾ. ಈಗಲೇ ನೀನು ಆಶ್ರಮ ಸೇರುವುದು ಹುಚ್ಚುತನ. ಇಲ್ಲ ನಿರಂಜನ, ನನಗೇಕೋ ಬೇಡ ಎನಿಸುತ್ತಿದೆ. ನನ್ನನ್ನು ಕ್ಷಮಿಸು. ನೋಡೋಣ, ಅಲ್ಲಿಂದ ಮತ್ತೆ ಬರಬೇಕೆನಿಸಿದರೆ ಬಂದು ಬಿಡುತ್ತೇನೆ ಎಂದಳು. ಇದೇನು ಮಾತು ನಭಾ? ಅದನ್ನು ನಂಬಿಕೊಂಡು ನಾನು ಕೂಡಲೇ ಹೋದ ನಂತರ ಹಿಂತಿರುಗುವುದು ಅಷ್ಟು ಸುಲಭವಲ್ಲ ನಭಾ. ಅದಕ್ಕೆ ಅವಳು ಏನೂ ಉತ್ತರ ನೀಡದೆ ಮೌನ ಆಶ್ರಯಿಸಿದಳು. ಆಯಿತು, ನೀನು ಬಯಸಿದ ಆತ್ಮಾನಂದ ಅಲ್ಲಿ ನಿನಗೆ ಸಿಗಲಿ ಎಂದು ಹಾರೈಸುತ್ತೇನೆ ಎಂದು ದೀರ್ಘಕಾಲ ಅವಳನ್ನೇ ನಿಟ್ಟಿಸಿ ನೀಳವಾದ ಉಸಿರು ಬಿಟ್ಟು ಅಲ್ಲಿಂದ ಸರಸರನೆ ಹೊರಟು ಹೋದ. ನಿರ್ಮಲಧಾಮ ಆಶ್ರಮದ ಅಪೂರ್ವ ಶಾಂತಿ ನಭಳನ್ನು ಇನ್ನಿಲ್ಲದಂತೆ ಸೆಳೆದು ಬಿಟ್ಟಿತ್ತು. ಆಶ್ರಮದ ಸುತ್ತಲೂ ಒಳ್ಳೆ ನಂದನವನ. ಬಿಳಿಯ ಪುಟ್ಟ ಮೊಲಗಳು ಪುಟ ಪುಟನೆ ನೆಗೆದು ಓಡುವ ಆ ದೃಶ್ಯ ಚೇತೋಹಾರಿ. ಹೂಗಿಡ, ಮರಗಳು, ಅಲ್ಲಲ್ಲಿ ನೀರಿನ ಕಾರಂಜಿಗಳು. ಆಶ್ರಮವಾಸಿಗಳಾರೂ ಸೋಮಾರಿಗಳಾಗಿರಲಿಲ್ಲ. ದಿನದ 24 ಗಂಟೆಗಳನ್ನು ಸಾರ್ಥಕವಾಗಿ ಕಳೆಯುತ್ತಿದ್ದರು. ಒಂದಷ್ಟು ಜನ ಯೋಗಿನಿಯರು ಅಲ್ಲಿದ್ದರು. ಪ್ರತಿದಿನ ಬೇಕಾದಷ್ಟು ಭಕ್ತರು ಬಂದು ಭಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಭಜನೆ ತಾರಕ ಸ್ವರಕ್ಕೇರಿದಾಗ ಕರ್ಣಾನಂದಕರವಾಗಿ ಹೃದಯಕ್ಕೆ ಪುಳಕವೇರುತ್ತಿತ್ತು. ಆಶ್ರಮಕ್ಕೆ ಸೇರುವ ಮೊದಲು ಭಜನೆಯಲ್ಲಿ ಭಾಗವಹಿಸಲು ಬರುತ್ತಿದ್ದ ನಭಾ ಕ್ರಮೇಣ ಹೆಚ್ಚಾಗಿ ಅಲ್ಲೇ ಕಳೆಯಲು ಆರಂಭಿಸಿದಳು. ನಿರಂಜನನು ಒಂದೆರಡು ಸಲ ಅವಳೊಡನೆ ಬಂದಿದ್ದ. ಒಂದು ದಿನ ಹೆತ್ತವರನ್ನು ಪ್ರೀತಿಸಿದವನನ್ನು ಬಿಟ್ಟು ನಿರ್ದಯತೆಯಿಂದ ನಡೆದೇ ಬಿಟ್ಟಳು. ಅವಳ ಸಾಹಿತ್ಯ ನಿರ್ಮಿತಿಯ ಜ್ಞಾನ ಕಂಡು ಸ್ವಾಮೀಜಿ ಕೆಲವು ಆಧ್ಯಾತ್ಮ ವಿಚಾರಗಳ ಬಗ್ಗೆ ಪುಸ್ತಕಗಳನ್ನು ಬರೆಯಿಸಿದರು. ಅವುಗಳನ್ನು ಬರೆಯಲು ಅನೇಕ ಗ್ರಂಥಗಳ ಪರಾಮರ್ಶೆ ಮಾಡಬೇಕಾಯಿತು. ನಭಾ ಇದರಿಂದಾಗಿ ಹೊರ ಪ್ರಪಂಚದ ಸಂಪರ್ಕವನ್ನು ಮರೆತು ಆತ್ಮಾನಂದದಲ್ಲಿ ತೇಲಿ ಹೋದಳು. ಹೀಗೆ 3-4 ವರ್ಷಗಳೇ ಕಳೆದು ಹೋದವು. ಈ ನಡುವೆ ತಾಯ್ತಂದೆಯರು ನಿರಂಜನ 2-3 ಸಾರಿ ಬಂದು ಕರೆದೊಯ್ಯಲು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಒಮ್ಮೆ ಸ್ವಾಮೀಜಿ ಪ್ರವಚನ ಮುಗಿಸಿ ಭಕ್ತರೆಲ್ಲ ನಿರ್ಗಮಿಸಿದ ನಂತರ ನಭಳಿಗೆ ಬರುವಂತೆ ಹೇಳಿ ಕಳುಹಿಸಿದರು. ಬಹುಶಃ ಯಾವುದೋ ಹೊಸ ಆಧ್ಯಾತ್ಮಿಕ ಪುಸ್ತಕ ಬರೆಯಲು ಚರ್ಚಿಸಬೇಕಾಗಿದೆಯೇನೋ ಎಂದುಕೊಂಡು ಅರ್ಧ ಓದಿದ ವಿವೇಕಾನಂದರ ಪುಸ್ತಕದ
ಪುಟಕ್ಕೆ ಗುರುತಿಟ್ಟು ಸ್ವಾಮೀಜಿಯಲ್ಲಿಗೆ ನಡೆದಳು. ಈ ಹಿಂದೆಯೂ 3-4 ಸಾರಿ ಈ ರೀತಿ ಕರೆಸಿಕೊಂಡು ಚರ್ಚಿಸಿದ್ದರು. ಸ್ವಾಮೀಜಿ ಪಲ್ಲಂಗದ ಮೇಲೆ ಅರೆ ಮಲಗಿದ್ದ ಭಂಗಿಯಲ್ಲಿ ವಿಶ್ರಾಂತಿಯಲ್ಲಿದ್ದಂತೆ ಕಂಡಿತು. ಅವಳು ಬಂದದ್ದನ್ನು ಕಂಡು ಸರಿಯಾಗಿ ಕುಳಿತರು. ಅಧ್ಯಯನ ಮಾಡುತ್ತಿದ್ದೀರಿ ಎಂದು ಕಾಣುತ್ತದೆ ಎಂದರು. ಅತ್ಯಂತ ವಿನೀತಳಾಗಿ ತಲೆಬಾಗಿ, ಹೌದು ಸ್ವಾಮೀಜಿ, ವಿವೇಕಾನಂದರ ವಿಚಾರ ದೀಪಿಕೆಯನ್ನು ಓದುತ್ತಿದ್ದೆ ಎಂದಳು. ಸದಾ ಅಧ್ಯಯನ ಮಾಡುವ ನಿಮ್ಮನ್ನು ಕಂಡರೆ ನನಗೆ ಬಹಳ ಇಷ್ಟ. ನೀವು ತುಂಬ ಚೆನ್ನಾಗಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಬರೆದಿದ್ದೀರಿ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪೂರ್ತಿ ಸುಖತ್ಯಾಗ ಮಾಡಿ ಹೀಗೆ ವಿರಕ್ತಿಯಲ್ಲಿರುವುದು ಸರಿ ಎನಿಸುತ್ತಿದೆಯೇ ಎಂದರು. ನಭಾ ಅಚ್ಚರಿಯಿಂದ ಸ್ವಾಮೀಜಿಯ ಕಡೆಗೆ ನೋಡಿದಳು. ಇದೇನಿದು ಹೊಸ ಧಾಟಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಲೌಕಿಕದ ಅನುರಕ್ತಿಗಳನ್ನೆಲ್ಲ ಎಂದೋ ತೊರೆದಾಯಿತು. ಅದು ನನಗೆ ಬೇಕೆಂದು ಎಂದೂ ಅನ್ನಿಸಲಿಲ್ಲ ಎಂದು ನಿರ್ವಿಕಾರದ ದನಿಯಲ್ಲಿ ನಭಾ ಹೇಳಿದಳು. ಸ್ವಾಮೀಜಿ, ಆದರೆ ಮಗಳೇ, ಪ್ರಕೃತಿ ನಿಯಮದಂತೆ ನಾವು ನಡೆಯಬೇಕಲ್ಲವೇ? ದೇಹವನ್ನು ತುಂಬ ಹಿಂಸಿಸಬಾರದು ಮಗಳೇ. ಅವಳು ಸಂಶಯದಿಂದ, ಅಂದರೆ ಸ್ವಾಮೀಜಿ, ನನಗರ್ಥವಾಗಲಿಲ್ಲ. ಎಷ್ಟು ಬುದ್ಧಿವಂತೆ ನೀನು, ಅರ್ಥವಾಗಲಿಲ್ಲವೇ? ಈ ರಾತ್ರಿ ನನ್ನೊಂದಿಗೆ ಏಕಾಂತ ಸೇವೆಯಲ್ಲಿ ಕಳೆಯಬೇಕು. ಆ ಅನುಭವ ದೊರೆತರೆ ನಿಮ್ಮ ಬರಹ ಇನ್ನಷ್ಟು ಸಮೃದ್ಧವಾಗುತ್ತದೆ ಮಗಳೇ. ಸ್ವಾಮೀಜಿ, ನನಗೆ ಅರ್ಥವಾಗುತ್ತಿಲ್ಲ. ಅರ್ಥವಾಗದಿರುವುದೇನಿದೆ ನಭಾ? ಇಂಥ ನಿನ್ನ ಸೌಂದರ್ಯ ಕಾಡು ಬೆಳದಿಂಗಳಾಗುವುದು ಬೇಡ. ಮನುಷ್ಯರು ನಾವು, ಪ್ರಕೃತಿ ಧರ್ಮ ಪಾಲಿಸಬೇಕಲ್ಲವೇ? ಈ ರಾತ್ರಿ ಏಕಾಂತ ಸೇವೆಯಲ್ಲಿ ನನ್ನೊಂದಿಗೆ ನೀನು ಕಳೆಯಬೇಕು. ನಭಗೆ ಇನ್ನು ಯಾವ ಅನುಮಾನವೂ ಉಳಿಯಲಿಲ್ಲ. ಈ ಧೂರ್ತ ಸ್ವಾಮೀಜಿ ತನ್ನ ದೈಹಿಕ ಸಂಘ ಬಯಸುತ್ತಿದ್ದಾನೆ. ಆದರೂ ಏನಿದು ಸ್ವಾಮೀಜಿ, ಹಾಸ್ಯ ಮಾಡುತ್ತಿದ್ದೀರಾ ಅಥವಾ ನನ್ನನ್ನು ಪರೀಕ್ಷಿಸುತ್ತಿದ್ದೀರಾ? ಏನೆಂದು ತಿಳಿಯಲಿ? ಎಲ್ಲ ಪರೀಕ್ಷೆಯೂ ಮುಗಿದಿದೆ ಮಗಳೇ. ಎಲ್ಲದರಲ್ಲೂ ಜಯ ಗಳಿಸಿರುವುದರಿಂದಲೇ ಇನ್ನೊಂದು ಭಾಗ್ಯ ಕರುಣಿಸಲು ನಿರ್ಧರಿಸಿದ್ದೇನೆ. ಛೇ, ಎಂಥ ಧೂರ್ತತನ ನಿಮ್ಮದು! ಹೀಗೆ ಕೀಳು ಮಟ್ಟದಲ್ಲಿ ಮಾತಾಡಲು ನಾಚಿಕೆಯಾಗುವುದಿಲ್ಲವೇ? ಕಾವಿ ಧರಿಸಿದ್ದೀರಿ ಎಂದಳು. ಹೆಚ್ಚು ಮಾತು ಬೇಡ ಮಗಳೇ. ಈ ರಾತ್ರಿ ಅಲಂಕರಿಸಿಕೊಂಡು ನನ್ನ ಕೋಣೆಗೆ ಬಾ. ಎಲ್ಲ ಯೋಗಿನಿಯರು ಈ ಸೇವೆ ಸಲ್ಲಿಸಿ ಪುನೀತರಾಗಿದ್ದಾರೆ. ಮಾತು ಮಾತಿಗೆ ಮಗಳು ಎನ್ನುತ್ತೀರಿ. ಕಾವಿ ತೊಟ್ಟಿರುವ ದೇಹದೊಳಗೆ ಇಂಥ ನೀಚ ಆಸೆಯೇ? ಮಂಚವೇರುವವರೆಗೂ ಮಗಳೇ ಅಲ್ಲವೇ ಎಂದರು ನಿರ್ಲಜ್ಜನಂತೆ. ಶಿವ ಶಿವ, ಎಂಥ ಹೊಲಸು! ಕೇಳಲಾರೆನೆಂಬಂತೆ ಕಿವಿ ಮುಚ್ಚಿಕೊಂಡಳು ನಭಾ. ಸಾಕು ಮಾತು. ನೀನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಬೇಡ ಮಗಳೇ. ಆ ಪ್ರಯತ್ನ ನಿನ್ನ ಪ್ರಾಣಕ್ಕೆ ಸಂಚಕಾರ ತರುತ್ತದೆ. ಎಚ್ಚರ. ಅಲ್ಲಿಗೆ ಹೋದ ನಂತರ ಹಿಂತಿರುಗಿ ಬರುವುದು ಅಷ್ಟು ಸುಲಭವಲ್ಲ ಎಂಬ ನಿರಂಜನನ ಮಾತು ಮತ್ತೆ ಮತ್ತೆ ಪ್ರತಿಧ್ವನಿಸಿದಾಗ ನಭಾ ಕೆಳಕ್ಕೆ ಕುಸಿದಳು. ಧನ್ಯವಾದಗಳು.